ಹಲೋ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬಾಂಬೆ ಮ್ಯಾಂಗೋ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ನೋಡಿ. 3 ಆನಿಯನ್ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಹಾಫ್ ಕಪ್ ಕೊತ್ತಂಬರಿ ಸೊಪ್ಪು, 10ರಿಂದ 12 ಹಸಿಮೆಣಸಿನಕಾಯಿ, ಮ್ಯಾಂಗೋನ ತುರಿದಿಟ್ಕೊಳ್ಳಿ 1 ಕಪ್ ಅಲ್ಲಿ, ಕರ್ಬೇವಿನ ಸೊಪ್ಪು ಸ್ವಲ್ಪ, ಒಂದು ಬೌಲ್ಗೆ 5 ಸ್ಪೂನ್ ಕಡಲೆ ಹಿಟ್ಟನ್ನ ಮತ್ತೆ 1 ಗ್ಲಾಸ್ ವಾಟರ್ ಹಾಕಿ ಗಂಟಿಲ್ದೇ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಬಾಣ್ಲಿಗೆ 2 ಸ್ಪೂನ್ ಎಣ್ಣೆ ಹಾಕೊಂಡು, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದ್ ಸ್ಪೂನ್ ಸಾಸಿವೆ, ಹಾಫ್ ಸ್ಪೂನ್ ಜೀರಿಗೆ, 2 ಸ್ಪೂನ್ ಕಡಲೆಬೇಳೆ ಹಾಕೊಂಡು ಅದು ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡು, ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಕು ಅದೇ ಫ್ರೈ ಮಾಡಿ. ಆಮೇಲೆ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಹಾಫ್ ಸ್ಪೂನ್ ಅರಶಿನ, ಹಾಫ್ ಕಪ್ ಮ್ಯಾಂಗೋ ತುರಿದಿರೋದನ್ನ ಹಾಕೊಳ್ಳಿ. ಮ್ಯಾಂಗೋ ಇಲ್ಲ ಅಂದ್ರೆ ಲೆಮನ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಲೆಮನ್ ಆದ್ರೆ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಹಾಕ್ಬೇಕು ಲೆಮನ್. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ 3 ಗ್ಲಾಸ್ ವಾಟರ್ ಹಾಕಿ ಅದು ಚೆನ್ನಾಗಿ ಕುದಿತಾ ಇರ್ಬೇಕಾದ್ರೆ ಮಿಕ್ಸ್ ಮಾಡಿರೋ ಕಡಲೆ ಹಿಟ್ಟನ್ನ ಅದಕ್ಕೆ ಹಾಕೊಳ್ಳಿ. ಕಲಿಸ್ತಾ ಕಲಿಸ್ತಾ ಹಾಕೋಬೇಕು. ಒಂದೇ ಕಡೆ ಹಾಕ್ಬಿಟ್ರೆ ಅದು ಗಂಟು ತರ ಹೋಗುತ್ತೆ. ಅದಕ್ಕೆ ಈ ತರ ಕಲ್ಸ್ಕೊಂಡ್ ಹಾಕೊಳ್ಳಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಅದು ಚೆನ್ನಾಗಿ ಬಾಯ್ಲ್ ಆಗಿ ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ವೆರಿ ಟೇಸ್ಟಿ ಮ್ಯಾಂಗೋ ಚಟ್ನಿ ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ. ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.